ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಜಿಲ್ಲಾ ಆಡಳಿತ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಉತ್ಸವ 2026ರ ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀ ಮೊಹಮ್ಮದ್ ರೋಷನ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಬೈಲಹೊಂಗಲ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಮಹಾಂತೇಶ್ ಕಳ್ಳಿಬಡ್ಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಬೈಲಹೊಂಗಲ, ತಾಲೂಕು ಮಟ್ಟದ ಸರ್ವ ಅಧಿಕಾರಿ ವರ್ಗದವರು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ, ಕಿತ್ತೂರು ವಾಣಿ ನ್ಯೂಸ್. ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ರೂಪಾ ಚಚಡಿ ಮೇಡಮ್ ಅವರನ್ನು ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಡೆಪ್ಯೂಟಿ ಡೈರೆಕ್ಟರ್ ಕನ್ನಡ ಕಲ್ಚರ್ ಇಲಾಖೆಯ ನಿರ್ದೇಶಕರಾದಂತಹ ವಿದ್ಯಾರ್ಥಿ ಭಜಂತ್ರಿ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬೈಲಹೊಂಗಲ ಉಪವಿಭಾಗದ ಮಾನ್ಯ ಡಿವೈಎಸ್ಪಿ ಸಾಹೇಬರಾದಂತ ವೀರಯ್ಯ ಹಿರೇಮಠ ಸರ್ಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ತಾಲೂಕಾ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಾದಂತಹ ಮಹಾಂತೇಶ್ ಕಳಿಬಡ್ಡಿ, ಡಾಕ್ಟರ್ ಮಹಾಂತೇಶ್ ಕಳಿಬಡ್ಡಿ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬೈಲಹೊಂಗಲ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂಜಯ್ ಚುನ್ನೂರ್ ಅವರನ್ನು ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಬೈಲಹೊಂಗಲ ಠಾಣೆಯ ಸಿಪಿಐ ಸಾಹೇಬರಾದ ಪ್ರಮೋದ್ ಎಲಿಗಾರ್ ಸರ್ಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಕಾಡದ ಜಯಂತ್ ಸರ್ಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅವರವರನ್ನಿಲ್ಲದೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಪಂಚಾಯಿತಿಯ ಸರ್ವ ಸದಸ್ಯರು, ಊರಿನ ಸಮಸ್ತ ಹಿರಿಯರು, ಮಾಧ್ಯಮ ಮಿತ್ರರು ಎಲ್ಲರನ್ನೂ ಮತ್ತೊಮ್ಮೆ ಈ ಪೂರ್ವಭಾವಿ ಸಭೆಗೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ರೂಪಾರ, ಈ ಉಪವಿಭಾಗಾಧಿಕಾರಿಗಳು ಹಾಗೂ ಅದೇ ರೀತಿ ತಹಶೀಲ್ದಾರ್ ಶಿರಡ್ಡಿರವರು, ಕಿತ್ತೂರು ತಹಶೀಲ್ದಾರ್ ಪಾಟೀಲ್ರವರು ಹಾಗೂ ಹಿರೇಮಠರವರು, ಇಲ್ಲಿ ಉಪಸ್ಥಿತರುವಂತಹ ಎಲ್ಲ ಅಧಿಕಾರಿ ಮಿತ್ರರು ಹಾಗೂ ಈ ಒಂದು ಪೂರ್ವಭಾವಿ ಸಭೆಯ ಕೇಂದ್ರ ಬಿಂದು ಈ ಗ್ರಾಮದ ನಿವಾಸಿಗಳು, ಮುಖಂಡರು, ತಾವೆಲ್ಲರಿಗೂ ಇವತ್ತು ಬಂದಿದ್ದೀರಿ. ತಾವೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ 2026 ದಿನಾಂಕ 12 ಮತ್ತು 13 ಜನವರಿ ನಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಈ ಪೂರ್ವಭಾವಿ ಸಭೆಯನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಹಿಂದಿನ ವರ್ಷ ಇದೇ ರೀತಿ ಒಂದು ಪೂರ್ವಭಾವಿ ಸಭೆ ಆದಾಗ ನಾನು, ಶಾಸಕರು, ನನ್ನ ಜೊತೆ ಎಲ್ಲ ನನ್ನ ಅಧಿಕಾರಿ ಮಿತ್ರರು ತಮ್ಮ ಜೊತೆ ಮಾತುಕತೆ ನಡೆಸಿ ಸುಮಾರು ವಿಚಾರಗಳ ಬಗ್ಗೆ ಆವಾಗ ನಾವು ಚರ್ಚೆ ಮಾಡಿದ್ದೇವೆ. ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಮೊದಲನೇ ವೀರಜ್ಯೋತಿ ಉಪಸಮಿತಿ, ಅದರ ಅಧ್ಯಕ್ಷರು ಉಪವಿಭಾಗಾಧಿಕಾರಿಗಳು ಬೈಲಹೊಂಗಲ. ಎರಡನೇ ಉಪಸಮಿತಿ ಪ್ರಚಾರ ಉಪಸಮಿತಿ ಉಪನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಳಗಾವಿ. ಸ್ವಾಗತ ಉಪಸಮಿತಿ ಉಪವಿಭಾಗಾಧಿಕಾರಿಗಳು ಬೈಲಹೊಂಗಲ. ವಸತಿ ಉಪಸಮಿತಿ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ. ವೇದಿಕೆ ಉಪಸಮಿತಿ ಸಹಾಯಕ ಕಾರ್ಯಕಾರಿ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಬೈಲಹೊಂಗಲ. ವಿಚಾರ ಸಂಕಿರಣ ಉಪಸಮಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೈಲಹೊಂಗಲ. ಸಾಂಸ್ಕೃತಿಕ ಕಾರ್ಯಕ್ರಮ ಉಪಸಮಿತಿ ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ. ಸಾರಿಗೆ ಉಪಸಮಿತಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬೈಲಹೊಂಗಲ. ಕುಡಿಯುವ ನೀರಿನ ಉಪಸಮಿತಿ ಸಹಾಯಕ ಕಾರ್ಯಕಾರಿ ಅಭಿಯಂತರು ಗ್ರಾಮೀಣ. ಸಾರ್ವಜನಿಕವಾಗಿ ನೀವು ಹೇಳೋದ್ರೆ ನೀವು ಕಮಿಟಿಗೆ ಸೂಕ್ತವಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದಾಗ ಅವ್ರನ್ನ ಕೇಳಿ ಸಾರ್ವಜನಿಕವಾಗಿ ಆಗಬೇಕು, ಜಾತ್ಯತೀತ ಆಗಬೇಕು, ಪಕ್ಷಾತೀತ ಆಗಬೇಕು.
ಇದು ಯಾವ ಜಟ್ಟಿದು ಮುಗಿಸೋದು ಆಗಬಾರ್ದು. ಮತ್ತು ಈಗ ಅವ್ರು ಹೇಳಂದ್ರೆ ಯಾರು ಸಾರ್ವಜನಿಕರು ಹೇಳಲ್ಲ, ಹೇಳಿಲ್ಲ ಕಲಿಸ್ಕೋಬಾರ್ದು. ಎಲ್ಲ ಜಾತಿ ಒಳಗೆ ಒಬ್ಬೊಬ್ಬರು ತೊಗೊಂಡು ಕಾಸ ಈ ಕಮಿಟಿಯಾಗ ಎಲ್ಲ ಕಮಿಟಿಯಾಗೂ 4 ಮಂದಿ ಸಂಬಂಧಿಕರು ಹಾಕ್ಬೇಕಂತ ನಾವು ವಿನಂತಿ ಮಾಡ್ಕೊತಾನು. ಗ್ರಾಮಸ್ಥರ ಸಲಹೆ ಸೂಚನೆಗಳು ಈ ಕಡೆಗೆ ಅಂತಿವೆ. ಒಂದು, ಉತ್ಸವ 3 ದಿನ ಆಚರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತೇವೆ ಮತ್ತು 3 ಕೋಟಿ ಅನುದಾನವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಶಾಸನದಲ್ಲಿ ನಾನು ಮನವಿ ಮಾಡುತ್ತಿದ್ದೇನೆ. ಉತ್ಸವದ ಸಮಾರೋಪ ಸಮಾರಂಭ ಮಾಡಬೇಕು. ಹಿಂದಿನ ದಿನ ವರ್ಷದ ಉತ್ಸವದ ಉದ್ಘಾಟನೆಗೆ ಉಸ್ತುವಾರಿ ಸಚಿವರು ಹೋದ ವರ್ಷ ಉಸ್ತುವಾರಿ ಸಚಿವರು ಉತ್ಸವದ ಉದ್ಘಾಟನೆಗೆ ಬಂದಿರುವುದಿಲ್ಲ. ಈ ವರ್ಷ ಉಸ್ತುವಾರಿ ಸಚಿವರು ಕಡ್ಡಾಯವಾಗಿ ಉತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಇರಬೇಕು. 2ನೇ ಪಾಯಿಂಟು, ವೀರ ಜ್ಯೋತಿ ರಾಜ್ಯಾದ್ಯಂತ ಸಂಚರಿಸಬೇಕು. 3ನೇ ಪಾಯಿಂಟು, ಉದ್ಯಾನವನದ ಸುತ್ತಮುತ್ತಲಿನ ಕಾಂಪೌಂಡ್ ರೋಡ್, ಗೋಡೆ ಮತ್ತು ಗ್ರಿಲ್ಗಳಿಗೆ ಗುಣಮಟ್ಟದ ಪೇಂಟಿಂಗ್ ಆಗಬೇಕು ಮತ್ತು ಗಾರ್ಡನ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲೈಟಿಂಗ್ ಅಳವಡಿಸಬೇಕು. 4, ಗುಡದೂರು ರೋಡ್ನಿಂದ ಧಾರವಾಡವರೆಗೆ ಮತ್ತು ಕೆಳಗಿನ ಬಸ್ ಸ್ಟಾಪ್ನಿಂದ ಪೆಟ್ರೋಲ್ ಬಂಕ್ವರೆಗೆ ರೋಡ್ ಸೈಡ್ ಕ್ಲೀನಿಂಗ್ ಮತ್ತು ಲೈಟಿಂಗ್ ಮಾಡಬೇಕು ಮತ್ತು ಕ್ಲೀನ್ ಮಾಡಿ ತೆಗೆದಂತೆ ಕೆಸರು ಲೋಡಿಂಗ್ ಮಾಡಿ ಅದನ್ನೇ ಬೇರೆ ಕಡೆ ಹಾಕಬೇಕು. ಅದ ಕಸ ತೆಗೆದ ರೋಡ್ ಸೈಡ್ ಕಸ ತೆಗೆದ ಅಲ್ಲೇ ಸೈಡ್ ಕಸ ಒಳ್ಳೆ ರೋಡಿಗೆ ಹೊಂಟಿದೆ ಸರ್. ಅದನ್ನು ಸ್ವಲ್ಪ ಬೇರೆ ಕಡೆ ಪ್ರತಿ ಸರಿ ಉತ್ಸವ ಬಹಳ ಅಚ್ಚುಕಟ್ಟಾಗಿ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಒಂದು ಸಲ ಎಲ್ಲ ಯುವಕರ ಪರವಾಗಿ ಒಂದು ರಿಕ್ವೆಸ್ಟ್ ಅಂತ ಡಿಜೆ ತೋರಿಸ್ ಸ್ವಲ್ಪ ನಾವು ಪರ್ಮಿಷನ್ ದಯವಿಟ್ಟು ಎಲ್ಲ ಯುವಕರ ಪರವಾಗಿ ನಾವು ಕೇಳ್ಬೋದೇನು ಸರ್? ಒಂದು ಸಹಿತ ಯಾವಾಗ ರಾಜಕೀಯ ಮಾಡಕ್ ಹೋಗುದಿಲ್ಲ, ಜಾತೀಯತೆ ಮಾಡಕ್ ಹೋಗುದಿಲ್ಲ. ನೀವು ಯಾರು ಊರಾಗಿನವ್ರೆಲ್ಲರೂ ಕೂತ್ಕೊಂಡು ಯಾವ ಕಮಿಟಿ ಒಳಗೆ ಯಾರು ಇರಬೇಕು ಅಂತ ಹೇಳಿದ್ರಿಲ್ಲ, ಅವನ್ನೆಲ್ಲ ಸೇರ್ಪಡೆ ಮಾಡ್ಕೊತೀವಿ. ಎಷ್ಟು ಜನ ಹೆಚ್ಚಿಗೆ ಬರ್ತೀರಿ, ಎಷ್ಟು ಕೆಲಸ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತೀವಿ, ಅಷ್ಟು ನಮಗೆ ಸಂತೋಷ. ನಮ್ದು ಎಲ್ಲ ಕೆಲಸ ಆಗ್ತದೆ. ಅದಕ್ಕೆ ಇವತ್ತು ನೀವೊಂದು 2 ದಿವಸದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು, ನಾವೇ ಹಿರಿಯರು ಎಲ್ಲರೂ ಕೂತ್ಕೊಂಡು ಯಾವ ಸಮಿತಿಯಲ್ಲಿ ಯಾರು ಇರಬೇಕು ಅಂತ ಹೇಳಿ ಅದನ್ನ ಲಿಸ್ಟ್ ಕೊಡ್ರಿ. ಅವನ್ನೆಲ್ಲ ನಾವು ಸಮಿತಿ ಒಳಗೆ ಸೇರಿಸುವಂತ ಒಂದು ಕೆಲಸವನ್ನ ಇವತ್ತು ನಾವು ಮಾಡ್ತೇವೆ. ಇನ್ನು ಅಂಗಡಿಗಳನ್ನ ರಾತ್ರಿ ಎಲ್ಲ ತೆಗೆದಿರ್ಬೇಕಂತ ಹೇಳಿದ್ರಿ. ಅದನ್ನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿ ಹೋದ್ಸಲ ಏನಾಗಿತ್ತು ಗೊತ್ತಿಲ್ಲ ನಮಗೆ. ಅದೆಲ್ಲ ಎಲ್ಲ ಓಪನ್ ಇದ್ದು ಓಪನ್ ಇರಲಿಲ್ಲ ಅಂತಂದ್ರೆ ಈ ವರ್ಷ ಅವನ್ನ ಓಪನ್ ಮಾಡಿ ತಿಳಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಒಂದೇ ದಿನ ರಾತ್ರಿ ಅದೊಂದು ಬಿಟ್ಟುಬಿಡ್ರಿ ಎಲ್ಲರೂ. ಅದು ಬಿಟ್ರಿ ಅಂತಂದ್ರೆ ಏನ ಎಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯಾರು ದಯವಿಟ್ಟು ಆ ಅಂಗಡಿಗಳನ್ನೆಲ್ಲ ಕ್ಲೋಸ್ ಒಂದು ವಾರ ಮೊದಲೇ ಕ್ಲೋಸ್ ಮಾಡಿರ್ತೀವಿ. ಒಂದು ವಾರ ಒಂದೀಗ 15 ದಿವಸ ನಾಳೆ ಕ್ಲೋಸ್ ಮಾಡ್ತೀನಿ. ಅವಂತಾರೆ ನಮಗೆ ಭಾಳ ಸಂತೋಷ. ಅದನ್ನ ಮಾಡ್ರಿ. ಆಮ್ಯಾಗ 2ನೇದು ಇವತ್ತು ಮೊದಲೇ ದಿವಸ ನೀವು ಆ ಶಾಲೆಯವರು ಇವತ್ತು ಕಾರ್ಯಕ್ರಮವನ್ನು ನಡೆಸ್ತೀರಿ. DO ಹೇಳ್ರಿ ಕಾರ್ಡ್ ಹೆಸರು ಮಾಡ್ತಿದ್ರಿ. ನಿಶ್ಚಿತವಾಗಿ ಅವನು ಸಹಿತ 1-2 ತಾಸು ಕೊಡಿಸುವಂತ ಒಂದು ವ್ಯವಸ್ಥೆಯನ್ನ ನಾನು ಮಾಡ್ತೀನಿ. ನೀವು DO ಯಾವ ಸ್ಕೂಲ್ನವರು ಮಾಡ್ತೀರಿ ಅವರ ಹೆಸರನ್ನು ಕೊಡಿ. ಒಂದೇ ದಿನ